ಯದುವೀರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಸಂಸದರು, ನಾನು ಕೂಡ ಹಿಂದುಳಿದ ವರ್ಗದ ವ್ಯಕ್ತಿ, ಹಿಂದುಳಿದ ವರ್ಗದ ಜನ ರಾಜಕೀಯವಾಗಿ ಬೆಳೆಯೋದು ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಿಂದುಳಿದವರು ಒಟ್ಟಾದ್ರೆ ನಾವೇ ಬಹುಸಂಖ್ಯಾತರಾಗ್ತೇವೆ. ಒಬಿಸಿ ಸಣ್ಣ ಸಣ್ಣ ಸಮುದಾಯಗಳಾಗಿ ವಿಂಗಡಣೆಯಾಗಿ ಬಿಟ್ಟಿದೆ. ಹಿಂದುಳಿದ ವರ್ಗದವರು ಒಟ್ಟಾಗುವ ಅನಿವಾರ್ಯತೆ ಇದೆ. 200ಕ್ಕೂ ಹೆಚ್ಚು ಜಾತಿಗಳು ಹಿಂದುಳಿದ ವರ್ಗದಲ್ಲೇ ಬರುತ್ತೆ. ಮೈಸೂರಿನಲ್ಲಿ ಮನದ ನೋವು ಬಿಚ್ಚಿಟ್ಟ ಸಂಸದ ಯದುವೀರ್, ನಾನು ಸಹ ಹಿಂದುಳಿದ ವರ್ಗಕ್ಕೆ ಸೇರಿದವನು ಅಂತ ಮಾತನಾಡಿದ್ದಾರೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಏನ್ ಹೇಳ್ತಾರೆ, ಒಬಿಸಿ, ಅದು ರಾಜಕೀಯವಾಗಿ ನಮ್ಗೆ ಗೊತ್ತಾಯ್ತು, ನಾನು ಆ ವರ್ಗಕ್ಕೆ ಸೇರಿರೋನು. ಎಷ್ಟು ಕಷ್ಟ ಅಂತ ಆ ಒಂದು ವರ್ಗದಲ್ಲಿ ನಾವು ಕೆಲಸ ಮಾಡೋದು ಅಂತ ಈ ರಾಜಕೀಯ ಕ್ಷೇತ್ರದಲ್ಲೇ ಗೊತ್ತಾಯ್ತು. ಸುಮಾರು 102 ಸಬ್ ಕಾಸ್ಟ್ ಇದೆ ನಮ್ಮ ಒಬಿಸಿ ಕರ್ನಾಟಕದಲ್ಲೇ. 200ಗಿಂತ ಹೆಚ್ಚು ಸಬ್ ಕಾಸ್ಟ್ಗಳು, ಅಂದ್ರೆ ಬೇರೆ ಬೇರೆ ಸಮುದಾಯಗಳು ಒಬಿಸಿಗೆ ಸೇರುವಂತದ್ದು. ಅದರಲ್ಲಿ ಯಾವ್ದು ಬೇರೆ ಬೇರೆ ಕ್ಲಾಸ್ಗಳು ಇದಾವೆ. ಅದು ನಿಜಕ್ಕೂ ನೀವು ಒಳಗೆ ಹೋದ್ರೆ ಅದು ಆಚೆಗೆ ಬರೋದಿಲ್ಲ. ಆ ರೀತಿಯ ಒಂದು ವರ್ಗ ನಮ್ಮ ಒಬಿಸಿ ವರ್ಗ. ಅದೇ ಅದ್ರ ಒಳಗಡೆ ಇನ್ನೂ ಚಿಕ್ಕದಾಗಿದೆ, ಅದು ಏನೋ ಹೋಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ಆದ್ರೂ ಸಹ ಇಂಥ ಒಂದು ಸಮುದಾಯವನ್ನು ಎಲ್ಲರೂ ಜೊತೆಗಾಗಿ ಒಂದ್ ಸಮುದಾಯವಾಗಿ ನಾವು ಗುರುತಿಸ್ಕೋಬೇಕಾಗಿರುವಂತದ್ದು, ಅವ್ರನಲ್ಲಿ ಒಂದು ಚಿಂತನೆ ಶುರು ಮಾಡಬೇಕಾಗಿರುವಂತ ಜವಾಬ್ದಾರಿ ಅವರಲ್ಲಿ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಏನ್ ಹೇಳ್ತಾರೆ, ಒಬಿಸಿ, ಅದು ರಾಜಕೀಯವಾಗಿ ನಮ್ಗೆ ಗೊತ್ತಾಯ್ತು, ನಾನು ಆ ವರ್ಗಕ್ಕೆ ಸೇರಿರೋನು. ಎಷ್ಟು ಕಷ್ಟ ಅಂತ ಆ ಒಂದು ವರ್ಗದಲ್ಲಿ ನಾವು ಕೆಲಸ ಮಾಡೋದು ಅಂತ ಈ ರಾಜಕೀಯ ಕ್ಷೇತ್ರದಲ್ಲೇ ಗೊತ್ತಾಯ್ತು. ಸುಮಾರು 102 ಸಬ್ ಕಾಸ್ಟ್ ಇದೆ ನಮ್ಮ ಒಬಿಸಿ ಕರ್ನಾಟಕದಲ್ಲೇ. 200ಗಿಂತ ಹೆಚ್ಚು ಸಬ್ ಕಾಸ್ಟ್ಗಳು, ಅಂದ್ರೆ ಬೇರೆ ಬೇರೆ ಸಮುದಾಯ. ಡಿಕೆ ಶಿವಕುಮಾರ್ ಅವರನ್ನ ಈಗ ರಾಜೇಂದ್ರ ಅವರು, MLC ರಾಜೇಂದ್ರ ಅವರು ಭೇಟಿ ಮಾಡಿದ್ದಾರೆ. ಅವರ ನಿವಾಸದಲ್ಲಿ ಹೋಗಿ, ಅಂದರೆ ಸದಾಶಿವನಗರದಲ್ಲಿರುವಂಥ DKC ನಿವಾಸಕ್ಕೆ ಹೋಗಿ MLC ರಾಜೇಂದ್ರ ಅವರು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ MLC ರಾಜೇಂದ್ರ. ಸದಾಶಿವನಗರದಲ್ಲಿ ಭೇಟಿ ಮಾಡಿದ್ದಾರೆ. ರಾಜಣ್ಣ ಪುತ್ರ ಹನಿ ಟ್ರಾಪ್ ಕೇಸ್ ಬಗ್ಗೆ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಸುಮಾರು 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ DKC ಮತ್ತು ರಾಜೇಂದ್ರ ಅವರು. ಇತ್ತೀಚೆಗೆ ಸದ್ದು ಮಾಡಿದ್ದಂಥ ಹನಿ ಟ್ರಾಪ್ ಕೇಸ್, ಡಿಕೆ ಶಿವಕುಮಾರ್ ಅವರನ್ನ MLC ರಾಜೇಂದ್ರ ಭೇಟಿ ಮಾಡಿ ಯಾವ ವಿಚಾರದ ಬಗ್ಗೆ ಮಾತನಾಡಿರಬಹುದು? ಹಾಗಾದ್ರೆ ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ರಾಜಣ್ಣ ಅವರು ನಿಂತು ಸದನದಲ್ಲೇ ನನ್ನ ಮೇಲೂ ಕೂಡ ಹನಿ ಟ್ರಾಪ್ ಪ್ರಯತ್ನ ನಡೆದಿತ್ತು ಅನ್ನೋ ನಿಟ್ಟಿನಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈಗ ಜಾತಿ ಗಣತಿ ವರದಿ ಬಂದು ಎಲ್ಲವನ್ನೂ ಕೂಡ, ಎಲ್ಲ ವಿಚಾರವನ್ನು ಕೂಡ ಸೈಡ್ ಲೈನ್ ಮಾಡಲಾಗಿತ್ತು. ಆದರೆ ಈಗ DKC ಅವರನ್ನ ರಾಜೇಂದ್ರ ಅವರು ಹೋಗಿ ಭೇಟಿ ಮಾಡಿ ಇದೇ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದಾಶಿವನಗರದಲ್ಲಿರುವಂಥ DKC ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅರ್ಧ ಗಂಟೆಗಳ ಕಾಲ DKC ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ MLC ರಾಜೇಂದ್ರ ಅವರು. ಹನಿ ಟ್ರಾಪ್ ಕೇಸ್ ಬಗ್ಗೆ ಚರ್ಚೆ ನಡೆಸಿರುವಂಥ ಸಾಧ್ಯತೆ ಇದೆ. ಸುಮಾರು 30 ನಿಮಿಷಗಳ ಕಾಲ ಈ ಇಬ್ಬರು ನಾಯಕರ ನಡುವೆ ಮಾತುಕತೆ ಆಗಿರೋದು. ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಹನಿ ಟ್ರಾಪ್ ಕೇಸ್ ಸದ್ದು ಮಾಡಿತ್ತು. ಅದಾದ ನಂತರ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಹೋಗ್ಬಿಟ್ರು ಕಾಂಗ್ರೆಸ್ನ ನಾಯಕರು. ಇದರ ಬಗ್ಗೆ BJP ಕೂಡ ಪ್ರೊಟೆಸ್ಟ್ ಮಾಡ್ತಾ ಇತ್ತು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಹನಿ ಟ್ರಾಪ್ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇತ್ತು. ಇದೆಲ್ಲದರ ನಡುವೆ ಯಾವಾಗ ಜಾತಿ ಗಣತಿ ವರದಿ ವಿಚಾರ ಚರ್ಚೆ ಆಗೋದಕ್ಕೆ ಶುರುವಾಯಿತು, ಈ ಹನಿ ಟ್ರಾಪ್ ಪ್ರಕರಣ ಸೈಡ್ ಲೈನ್ ಆಗಿ ಹೋಗ್ಬಿಡುತ್ತೆ. ಅಲ್ಲಿಗೆ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ಆದರೆ ಈಗ ರಾಜೇಂದ್ರ ಅವರು ಹೋಗಿ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವುದು ಸಹಜವಾಗಿ ಕುತೂಹಲ ಕೆರಳಿಸಿದೆ.